ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಮಂಕಿ ಎನ್ನುವ ಒಬ್ಬ ಋಷಿಯ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಧರ್ಮರಾಜನ ಪ್ರಶ್ನೆ ಹೀಗಿತ್ತು, ಹಣ ಗಳಿಸಬೇಕು ಅಂತ ಒಬ್ಬ ಹೋಗ್ತಾನೆ, ಏನು ಮಾಡಿದ್ರೂ ಹಣ ಗಳಿಸಲಿಕ್ಕಾಗಲ್ಲ. ಅವನು ಹೇಗೆ ಖುಷಿಯಿಂದ ಇರಬಹುದು? ಹಣ ಸಿಗ್ತಾ ಇಲ್ಲ ಅಂತ ಸಾಯೋದ, ಅಥವಾ ಹಣವನ್ನು ಗಳಿಸಲಿಕ್ಕೆ ಬೇರೆ ಬೇರೆ ದಾರಿಯಲ್ಲಿ ನೋಡೋದ? ಜೀವನದಲ್ಲಿ ಎಷ್ಟು ಸೋಲಾದರೂ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೇ ಇರೋದ? ಏನು ಮಾಡಬೇಕು? ಅದಕ್ಕೆ ಭೀಷ್ಮಾಚಾರ್ಯರು, ಮಂಕಿ ಅಂತ ಒಬ್ಬ ಇದ್ದ, ಎಲ್ಲ ತರಹದ ಕೆಲಸಗಳನ್ನು ಮಾಡಿ ವಿಫಲನಾದ, ಕಡೆಗೆ ಕೃಷಿಯನ್ನು ಮಾಡೋಣ ಅಂತ ಹೇಳಿ ಪುಟ್ಟ ಕರು, ಅದಿನ್ನೂ ಎತ್ತಾಗಿಲ್ಲ, ಗಂಗರು ಅಂತ ಹೇಳುತ್ತಾರೆ ಕನ್ನಡದಲ್ಲಿ, ಗಂಡು ಕರು, ಅವುಗಳನ್ನು ನೇಗಿಲಿಗೆ ಹೂಡಿದ. ಅವುಗಳಿಗೆ ಹೆಚ್ಚಿನ ಭಾರ, ಅವುಗಳು ಮಾಡೋದಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಹೀಗಾಗಿ ಅವುಗಳಿಗೆ ಹಿಂಸೆಯಾಗಿ ಒಮ್ಮೆ ನೀರಿಗೆ ಅಂತ ಬಿಟ್ಟಾಗ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಕ್ಕೆ ಶುರು ಮಾಡಿದವು. ಆ ಎರಡು ಕತ್ತುಗಳ ನಡುವೆ ದಾರ ಇತ್ತು. ಆ ಕರುಗಳು ಓಡುವಾಗ ಗಂಟೆಯ ಸದ್ದಾಗಿ ಒಂಟೆ ಗಾಬರಿಯಿಂದ ಎದ್ದು ನಿಂತು ಬಿಡಿತು. ಒಂಟೆ ಎದ್ದು ನಿಲ್ಲುವಾಗ ಅದರ ಬೆನ್ನಿಗೆ ಆ ಎರಡು ದಾರ ಇತ್ತು. ಹೀಗೆ ಮೇಲೆದ್ದು ಕೂಡಲೇ ನೇಣು ಹಾಕಿದ ಹಾಗೆ ಆಗಿ ಕರುಗಳಿಗೆ ಉಸಿರು ಕಟ್ಟಿ ಕರುಗಳು ಸತ್ತು ಹೋದವು. ಆವಾಗ ಇವನಿಗೆ ಜ್ಞಾನೋದಯ ಆಯಿತು. ಯಾವಾಗ ಒಂದು ಫ್ಲ್ಯಾಶ್, ಇಂಟ್ಯೂಷನಲ್ ಫ್ಲ್ಯಾಶ್, ಇವಾಗಲೇ ಹೊಳೆಯುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ. ನಾನು ಅದನ್ನೇ ಹೇಳಿದ್ದು, ಜಗತ್ತಿನ ಯಾವ ಪ್ರಮುಖವಾದ ಸಂಶೋಧನೆಗಳು ಕೂಡ ಲ್ಯಾಬೋರೇಟರಿಯಲ್ಲಂತೂ ತಯಾರಾಗಲಿಲ್ಲ. ಅದೆಲ್ಲ ಔಟ್ ಆಫ್ ದಿ ಲ್ಯಾಬ್ಸ್ ತಯಾರಾಗಿತ್ತು. ಹೊಳೆದದ್ದೆಲ್ಲ ಹಾಗೆ. ಅದರಿಂದ ಅವನು ಅಂದುಕೊಂಡ, ಇನ್ನು ಇದ್ರ ಹಿಂದೆ ಹೋಗಬಾರದು ಅಂತ. ತ್ಯಜಾಮಿ ಕಾಮತ್ವಾಂ ಚೈವ, ಇದು ನೆನ್ನೆ ತನಕ, ನೆನ್ನೆ ಇಷ್ಟು ಆಗಿತ್ತು. ಇತಿ ಪೂರ್ವ ಕಥಾನುವಾದ. ಅಲ್ಲಿಂದ ಮುಂದೆ ಹೋಗ್ತಾ ಇರೋದಾದರೆ ಅವನ ಮಾತು 24ನೇ ಶ್ಲೋಕ. ತ್ಯಜಾಮಿ ಕಾಮತ್ವಾಂ ಚೈವ ಯಚ್ಚ ಕಿಂಚಿತ್ ಪ್ರಿಯಂ ತವ ತವಾಹಂ ಸುಖಮನ್ವಿಚ್ಛನ್ ಆತ್ಮನ್ಯುಭಲ ಉಪಲಭೆ ಸುಖಂ. ಕಾಮ, ಓ ಕಾಮವೇ, ನಿನ್ನನ್ನೇ ತ್ಯಾಗ ಮಾಡಿಬಿಡ್ತೇನೆ ನಾನು, ಕಾಮವನ್ನೇ ತ್ಯಾಗ ಮಾಡ್ತೇನೆ. ಯಚ್ಚ ಕಿಂಚಿತ್ ಪ್ರಿಯಂ ತವ, ನಿನಗೆ ಏನೆಲ್ಲ ಸೆಟಪ್ಸ್ ಬೇಕು ಅಂತ ಇರುತ್ತೆ, ಆಸೆ ಹುಟ್ಟಲಿಕ್ಕೆ, ಅದು ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಯಾವ ಯಾವ ಬಯಕೆಗಳು ಮೂಡುತ್ತೆ ಅದೆಲ್ಲವನ್ನೂ ಕೂಡ ಬಿಟ್ಟುಬಿಡುತ್ತೇನೆ. ತವಾಹಂ ಸುಖಮನ್ವಿಚ್ಛನ್ ಆತ್ಮನ್ಯುಪಲಭೆ ಸುಖಂ. ಹಾಗಾದರೆ ಸುಖ ಬೇಕು. ಕಾಮ ಅನ್ನೋದು ಸುಖದ ದಾರಿ. ಡಿಸೈರ್ ಈಸ್ ನಾಟ್ ಎ ಬ್ಲಿಸ್, ಬಟ್ ಡಿಸೈರ್ ಈಸ್ ದ ವೇ ಟು ಬ್ಲಿಸ್. ಇಚ್ಛೆ ಅನ್ನೋದು ಸುಖದ ದಾರಿ, ಇಚ್ಛೆಯೇ ಸುಖ ಅಲ್ಲ. ಇಚ್ಛೆಯೇ ಸುಖ ಆಗಿದ್ರೆ ಮನೋರಥವನ್ನೇ ಎಲ್ಲರೂ ಅಂದರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತನ್ನುವ
ಕಲ್ಪನೆಯೇ ಸುಖ ಆಗಬೇಕಿತ್ತು. ಆದ್ರಿಂದಾಗಿ ಇಚ್ಛೆ ಅನ್ನೋದು ಸುಖದ ದಾರಿ. ಆದರೆ ಆ ಸುಖದ ದಾರಿ ಇಲ್ಲದೆ, ಸುಖದ ದಾರಿ ಅಂತ ನಾವೇನು ಅಂದ್ಕೊಂಡಿದ್ದೇವೆ, ಆ ಇಚ್ಛೆ ಇಲ್ಲದೆ ಇಚ್ಛೆಯನ್ನೇ ತೊರೆದು ಸುಖವಾಗಿ ಇರ್ತೇನೆ. ಕಾಮಜಾನಾಮಿತೆ ಮೂಲಂ ಸಂಕಲ್ಪಾತ್ಕಿಲ ಜಾಯಸೆ ನತ್ವಾಂ ಸಂಕಲ್ಪಯಿಷ್ಯಾಮಿ ಸಮೂಲೋ ನ ಭವಿಷ್ಯಸಿ. ಕಾಮದ ಮೂಲ ಯಾವುದು? ಸಂಕಲ್ಪ. ನಾನು ಹೀಗಾಗಬೇಕು ಅಂತ, ಅದನ್ನೇ ಬಿಟ್ಟು ಬಿಡುತ್ತೇನೆ. ಈಹಾ ಧನಸ್ಯ ನ ಸುಖಂ ಲಬ್ಧ್ವಾ ಚಿಂತಾ ಚ ಭೂಯಸಿ ಲಬ್ಧನಾಶೋ ಯಥಾ ಮೃತ್ಯು ಲಬ್ಧಂ ಭವತಿ ವಾನವಾ. ಧನಸ್ಯ ಈಹ ನ ಸುಖಂ, ಹಣವನ್ನು ಬಯಸೋದೇ ಸುಖ ಅಲ್ಲ. ಲಬ್ಧ್ವಾ ಚಿಂತಾ ಚ ಭೂಯಸಿ, ಹೊಂದಿದ ಮೇಲೆ ಅದರ ಸೈಡ್ ಎಫೆಕ್ಟ್ಸ್ ಬಹಳ ಇರುತ್ತದೆ. ಲಬ್ಧನಾಥೋ ಯಥಾ ಮೃತ್ಯು, ಪಡೆದದ್ದು ನಾಶ ಆದರೆ ಸಾವಿಗಿಂತ ಹೆಚ್ಚಿನ ದುಃಖ ಆಗುತ್ತೆ. ಲಬ್ಧಂ ಭವತಿ ವಾನವ, ಸಿಕ್ಕ ಹಣ ಕಳೆದು ಹೋಗೋದಿರಲಿ, ಸಿಗತ್ತೋ ಇಲ್ವೋ ಅನ್ನೋದೇ ಡೌಟ್. ಅದರಿಂದಾಗಿ ಅಂದರೆ ಇದು ಅಭಾವ ವೈರಾಗ್ಯದ ತರಹ ನಿಮಗೆ ಕಾಣುತ್ತೆ. ಅಭಾವ ವೈರಾಗ್ಯ ಅಂದರೆ ಇಲ್ಲದೆ ಇರೋದ್ರಿಂದ ಬಂದ ವೈರಾಗ್ಯ. ಅದಕ್ಕೆ ಆಳವಾದ ಒಂದು ಪರಿಜ್ಞಾನ ಇಲ್ಲದ ಬೇಸರದ ತರಹ. ವೈರಾಗ್ಯ ಅಂದರೆ ಬೇಸರ ಅಂತ ಅಂದ್ಕೊಳ್ತಾರೆ. ಆದರೆ ವೈರಾಗ್ಯ ಅಂದರೆ ಬೇಸರ ಅಲ್ಲ, ತೃಪ್ತಿ. ಇನ್ನೊಂದರ ಬೆನ್ನ ಹಿಂದೆ ಹೋಗದೇ ಇರುವುದು ಅಷ್ಟೇ. ಅದರಿಂದಾಗಿ ವೆನ್ ವಿ ಆರ್ ನಾಟ್ ಆಫ್ಟರ್ ಮನಿ ಆರ್ ವೆನ್ ವಿ ಆರ್ ನಾಟ್ ಆಫ್ಟರ್ ಸಮಥಿಂಗ್ ಎಲ್ಸ್, ಆ ಒಳಗಡೆ ಉಂಟಾಗುವ ಸುಖ ಇದೆಯಲ್ಲ, ಅದು ಇವತ್ತು ಬೇಕಾಗಿರೋದು ಅಂತ ನಾವು. ಅದರಿಂದಾಗಿ ಮಂಕಿಯ ಕಥೆ ಮೇಲು ನೋಟಕ್ಕೆ ಅಭಾವ ವೈರಾಗ್ಯದ ತರಹ ಕಾಣುತ್ತೆ. ನನಗೆ ಕಾರು ಬೇಡ ಅಂತ ಹೇಳ್ತೇನೆ, ನನಗೆ ಕಾರ್ ತೆಗೆದುಕೊಳ್ಳುವ ಶಕ್ತಿಯೇ ಇರಲ್ಲ, ಅದಕ್ಕೆ ಬೇಡ ಅಂತೇನೆ. ಹಾಗಲ್ಲ, ಅದು ಶುರು ಆಗಿದ್ದ ಹಾಗೆ. ಆದರೆ ಎಂಡಾಗ್ತಾ ಇರೋದು ನಿಜವಾದ ವೈರಾಗ್ಯದಲ್ಲಿ. ಇದು ಮಂಕಿಯ ಕಥೆ. ಇಲ್ಲ ಅಂದರೆ ವೇದವ್ಯಾಸರು ಯಾಕೆ ಮಂಕಿಯ ಕಥೆಯನ್ನು ಭೀಷ್ಮರ ಮೂಲಕ ಹೇಳಿಸ್ಬೇಕಿತ್ತು, ಅಥವಾ ಭೀಷ್ಮರು ಯಾಕೆ ಹೇಳಬೇಕಿತ್ತು? ಅವನು ಹೇಳ್ತಾ ಇರೋದೇನು? ಎಲ್ಲರಿಗೂ ಅಲ್ಲ, ಎಲ್ರಿಗೂ ಅಲ್ಲ. ಒಬ್ಬನಿಗೆ ಏನು ಮಾಡಿದ್ರೂ ಒಂದು ಇಚ್ಛೆ ಈಡೇರ್ತಾ ಇರಲ್ಲ ಅಂದರೆ ಅದನ್ನು ಬಿಟ್ಟು ನೋಡು, ಟಕ್ಕ ಬರುತ್ತೆ. ಹಿಂದೆ ಬಿದ್ದು 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 ಸಾಕಾಗಿ ಬೇಡ ಅಂತ ಕುಳಿತಾಗ ಬರುತ್ತೆ. ಅದೇ ವೇದದಲ್ಲಿ ಒಂದು ರೂಪಕವನ್ನು ನಾನು ಮೊನ್ನೆ ಹೇಳಿದೆ ಕಾಣುತ್ತೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ತರೂಪಾಂ ಅಜೋ ಹ್ಯೇಕೋ ಜುಷಮಾಣೋ ನುಷೇತೆ ಜಹಾತ್ತೇನಾಂ ಭುಕ್ತ ಭೋಗಾಮಜೋನ್ಯಃ. ಒಂದು ಆಡು ಇದೆ, ನಡುವೆ ಒಂದು ಹೆಣ್ಣು ಇದೆ. ಹೆಣ್ಣು ಮುಂದಿನ ಗಂಡಿನ ಹಿಂದಿದೆ. ಈ ಹೆಣ್ಣನ್ನು ಬಯಸಿ ಇನ್ನೊಂದಿದೆ. ಇದೊಂದು ರೀತಿ ಭರ್ತೃಹರಿಯ ಟ್ರ್ಯಾಂಗ್ಯುಲರ್ ಲವ್. ಯಾಂ ಚಿಂತಯಾಮಿ ಸತತಂ ಮಹಿಸಾ ವಿರಕ್ತ ಸಾಪ್ಯನ್ಯಮಿಚ್ಛತಿ ಜನೋ ಪ್ರೇಮನ್ಯ ಸಕ್ತಃ ಅಂತ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವಳು ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ, ಅವಳು ಯಾರನ್ನ ಪ್ರೀತಿಸ್ತಾ ಇದ್ದಾನೋ ಅವನು ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ ಅಂತ. ಧಿಕ್ ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅಂತ ವೈರಾಗ್ಯ ಶತಕದ ಆರಂಭದಲ್ಲಿಯೇ ಅದು ಬರೋದು. ಅವಳಿಗೆ ಧಿಕ್ಕಾರ, ನನಗೆ ಧಿಕ್ಕಾರ. ಯಾಕೆಂದ್ರೆ ನನ್ನಲ್ಲಿ ಪ್ರೀತಿ ಇಲ್ಲದವಳನ್ನು ನಾನು ಪ್ರೀತಿಸಿದೆ. ಅವಳಿಗೆ ಧಿಕ್ಕಾರ, ತನ್ನನ್ನು ಪ್ರೀತಿಸುವವನನ್ನು ಅರ್ಥ ಮಾಡಿಕೊಳ್ಳದೆ ಮುಂದೆ ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಕಡೆಗೆ ಮದನಂಚ, ಇದೆಲ್ಲದಕ್ಕೂ ಕಾರಣ ಕಾಮ. ಅವನಿಗೆ ನಮ್ಮ ಧಿಕ್ಕು. ಆ ಕಾಮ ಬಂತು ಅಂದ್ರೆ ನನಗೆ ಯಾಕೆ ಎಫೆಕ್ಟ್ ಆಗಬೇಕು? ನಾನು ಕಾಮನನ್ನ ಬರಮಾಡಿಕೊಂಡೆ ಅಂತಲ್ವಾ. ಮಾಂಚ, ನನಗೂ ಛೀ ಅಂತ ಹೇಳಿ ಅವನು ಬೈದುಕೊಂಡ. ಆ ಟ್ರ್ಯಾಂಗ್ಯುಲರ್ ಲವ್ ತರಹ ಕಾಣುತ್ತೆ ಈ ವೇದದ ಕಥೆಯೂ ಕೂಡ. ಮುಂದೆ ಒಂದು ಟಗರು
ಮಧ್ಯದಲ್ಲಿ ಆಡು, ಅದರ ಹಿಂದೆ ಒಂದು ಟಗರು. ತನ್ನನ್ನು ಬಯಸುವ ಟಗರಿಗೆ ಈ ಹೆಣ್ಣು ಆಡು ಬೆನ್ನು ಮಾಡಿದೆ. ಈ ಹೆಣ್ಣು ಆಡು ಯಾರನ್ನು ಪ್ರೀತಿಸ್ತಾ ಇದೆ, ಆ ಟಗರು ಇದಕ್ಕೆ ಬೆನ್ನು ಮಾಡಿದೆ. ಹೀಗೆ ನಿರಂತರ ಸಂಚಾರನೇ ಇದು ಅಂತ. ಈ ತರಹದ ದುರಂತ ಪ್ರೇಮವನ್ನ ಇವನು ಬೇರೆ ಹೇಳ್ತಾನೆ. ಯಾರು? ನಮ್ಮ ಆನಂದವರ್ಧನ. ಅನುರಾಗವತಿ ಸಂಧ್ಯಾ ದಿವಸಸ್ತತ್ಪುರಸ್ಸರಃ. ಸಂಜೆ ಅನುರಾಗವತಿ ಅಂದರೆ ಅದು ಕಾವ್ಯದ ರೂಪಕ. ಸಂಜೆಯ ಕೆಂಪು ಅನುರಾಗ. ಅನುರಾಗ ಅಂದರೆ ಪ್ರೀತಿಯೂ ಹೌದು, ಕೆಂಪು ಹೌದು. ಅನುರಾಗವತಿ ಸಂಧ್ಯಾ, ಅದರ ಹಿಂದೆ ಓಡ್ತಾ ಇದೆ ದಿವಸ, ಆದರೆ ಇಬ್ಬರಿಗೂ ಸಂಪರ್ಕ ಆಗೋದೇ ಇಲ್ಲ ಅಂತ. ಆ ತರಹ ಕಾಣುತ್ತೆ, ಆದರೆ ಇದರ ಒಳನೋಟದ ಅರ್ಥ ಬೇರೆ ಇದೆ ಅಂತಾರೆ. ಆ ಅಜಾಮೇಕಾಂ, ಒಂದು ಹೆಣ್ಣು ಆಡು ಅಂದ್ರಲ್ಲ, ಆ ಆಡಿಗೆ 3 ಬಣ್ಣ ಇದೆ. ಲೋಹಿತ ಶುಕ್ಲ ಕೃಷ್ಣಾಂ. ಕೆಂಪು, ಕಪ್ಪು, ಬಿಳಿ. ಲೋಹಿತ, ಶುಕ್ಲ, ಕೃಷ್ಣಾಂ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಹೊಂದಿರುವ ಪ್ರಕೃತಿ. ಆ ಪ್ರಕೃತಿ ಒಬ್ಬ ವಿರಕ್ತನ ಹಿಂದೆ ಓಡ್ತಾ ಇದೆ. ಎಲ್ಲ ವಿದ್ಯೆಯೂ ನಿನಗಿದೆ, ಏನು ಬೇಕಾದರೂ ಬಯಸಬಹುದು ಅಂತ. ಅದು ನಿರಂತರವಾಗಿ ಮಕ್ಕಳನ್ನು ಹಡಿತಾನೇ ಇದೆ. ಬಫೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ. ಆದರೆ ಹಿಂದೆ ಒಂದು ಟಗರು ಇದರ ಹಿಂದೆ ಬರ್ತಾ ಇದೆ. ಅದು ವಿಜ್ಞಾನಿ ಅಥವಾ ಜಗತ್ತಿನಿಂದ ಸಮಸ್ತ ಭೋಗಗಳನ್ನು ಬಯಸುವ ಜೀವವೃಂದ. ಒಂದು ಕಂಡುಹಿಡಿತಾನೆ, ಅದರಿಂದ ಇನ್ನೇನೋ ಎಫೆಕ್ಟ್ ಇರುತ್ತೆ. ಅದು ಪೂರ್ಣ ನಿರ್ದಿಷ್ಟ ಆಗಿರಲ್ಲ. ನಮ್ಮ ಇವತ್ತಿನ ತ್ಯಾಜ್ಯಗಳ ತರಹ. ಆ ತ್ಯಾಜ್ಯಗಳನ್ನು ಮ್ಯಾನೇಜ್ ಮಾಡಲಿಕ್ಕಾಗದೆ ಅದನ್ನು ಸಮುದ್ರದ ಆಳಕ್ಕೆ ಹಾಕೋದು, ಇದು ನಮ್ಮ ಸಮಸ್ಯೆ. ಆದರೆ ಅವನು ಪ್ರಕೃತಿಯಿಂದ ಪಡೆಯೋದನ್ನು ನಿಲ್ಲಿಸ್ತಾ ಇಲ್ಲ, ನಿರಂತರ ಹಿಂದೆ ಹೋಗ್ತಾ ಇದ್ದಾನೆ. ಒಬ್ಬ ವಿರಕ್ತನಾಗಿ ಹೊರಟಿದ್ದಾನೆ, ಅವನ ಹಿಂದೆ ಪ್ರಕೃತಿ ಇದೆ, ನಿನಗೆ ಎಲ್ಲ ಇಷ್ಟಗಳನ್ನು ಕೊಡ್ತೇನೆ ಅಂತ. ಅವನು ಬೇಡ, ಸಹಜವಾಗಿ ತೃಪ್ತ. ಇನ್ನೊಬ್ಬನಿಗೆ ಬೇಕು, ಆದರೆ ಪ್ರಕೃತಿ ಅವನ ಕಡೆಗೆ ತಿರುಗಿ ನೋಡ್ತಾ ಇಲ್ಲ, ಆ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಇದೊಂದು ನಿರಂತರವಾದ ಸಂಚಾರ. ಈ ತರಹ ಭಾವನೆಯನ್ನ ಹೊಂದುವ ಹಾಗೆ ಮಂಕಿಯ ನಡೆ ಇದೆ. ಅದರಿಂದಾಗಿ ಅಭಾವ ವೈರಾಗ್ಯದಿಂದ ಬಂದದ್ದಲ್ಲ. ನನಗೆ ಇಲ್ಲ ಅದರಿಂದಾಗಿ ಬೇಡ ಅಂತ. ನನಗೆ ಇಲ್ಲ ಅದರಿಂದಾಗಿ ಬೇಡ ಅಲ್ಲ, ಉಳ್ಳವರ ಮೇಲೆ ಸಿಟ್ಟು ಬರುತ್ತೆ. ಅದು ಇವತ್ತು ಭಾರತದಲ್ಲಿ ಮೀಡಿಯಾಗಳು ಮಾಡ್ತಾ ಇರೋದು. ನಿಮಗೆ ಹಣ ಗಳಿಸಿ ಅಲ್ಲ, ಹಣ ಉಳ್ಳವರ ಮೇಲೆ ಸಿಟ್ಟು ಮಾಡಿಕೊಳ್ಳಿ. ಆ ತರಹದ ಕೆಲವು ಲೆಫ್ಟಿಸ್ಟ್ ಮೀಡಿಯಾಗಳು ಹಾಗೆ. ನಿಮಗೆ ಹಣ ಇರುವವರ ಮೇಲೆ ಸಿಟ್ಟು ಮಾಡಿಕೊಳ್ಳಿ. ವಸ್ತುತಃ ಇವರು ಅಧಿಕಾರಕ್ಕೆ ಬಂದರೆ ಹಣ ಉಳ್ಳವರನ್ನು ಓಲೈಸೋದೆ. ಆದರೆ ಈಗಂತೂ ಹಣ ಉಳ್ಳವರ ಮೇಲೆ ಸಿಟ್ಟು ಬರುವ ಹಾಗೆ ಮಾಡೋದು. ವಿರಕ್ತನಿಗೆ ಸಿಟ್ಟು ಬರೋಲ್ಲ, ನನಗೆ ಬೇಡ ಅಂತ ಅನ್ಸುತ್ತಷ್ಟೆ. ಹೀಗಾಗಿ ಅಭಾವ ವೈರಾಗ್ಯ ಬಂತು ಅಂದರೆ, ಕೆಲವೊಬ್ಬರು ಇರ್ತಾರೆ, ಒಂದು ಒಳ್ಳೆಯ ಮನೆ ಮೇಲೆ ಹೋಗ್ತಾ ಇದ್ರೆ ಎಷ್ಟು ಜನರು ತಲೆ ಒಡೆದು ಕಟ್ಟಿದ್ದೋ ಏನು ಅಂತಾರೆ. ಅಸಂಗತ ಅದು. ಹಾಗ್ಯಾಕೆ ಅಂದ್ಕೊಳ್ಬೇಕು? ನ್ಯಾಯವಾದ ದುಡ್ಡಿನಿಂದಲೇ ಅವರು ಗಳಿಸಿರಬಹುದಲ್ಲ, ಅಷ್ಟನ್ನೆಲ್ಲ ನಾವೇನು ನೋಡಿಲ್ಲ. ನೋಡಿದ್ಮೇಲೆ ಬೇಕಾದ್ರೆ ಮಾತನಾಡಿ. ಅದರಿಂದ ಅಭಾವ ವೈರಾಗ್ಯ ಇರುವವ ಹಣವಂತರನ್ನು ದ್ವೇಷಿಸ್ತಾನೆ ವಿನಃ ತಾನು ಶಾಂತನಾಗಿ ಸುಖದಿಂದ ಇರೋಲ್ಲ. ಒಂಥರ ಫಾಲ್ಸ್ ಪ್ರೆಸ್ಟೀಜ್ ಅವನ ತಲೆ ಮೇಲಿರುತ್ತೆ. ಆದರೆ ಒಳಗಡೆಯಿಂದ ವೈರಾಗ್ಯ ಭಾವನೆ ಬರುತ್ತಲ್ಲ, ಅದು ಬೇರೆ. ಒಳಗಡೆಯಿಂದ ಒಂದು ಸಂತೃಪ್ತಿ ಬರುತ್ತಲ್ಲ, ಅದು ಬೇರೆ. ಆ ಒಳಗಡೆಯಿಂದ ಸಂತೃಪ್ತಿ ಬಂದು ಆಡಿದ್ದು ಮಂಕಿಯ ಮಾತುಗಳು. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಅಭಾವ ವೈರಾಗ್ಯದಿಂದ ಬಂದಿದ್ದು ಅಂತ ಅನ್ನಿಸಿ ಬಿಡುವ ಸಾಧ್ಯತೆ ಇದೆ. ಈ ಸಾಹಿತ್ಯದಲ್ಲಿ ಸಿನಿಕ್ ಅಂತ ಒಂದು ಪದಪ್ರಯೋಗ ಇದೆ. ಹೂ ಈಸ್ ಸಿನಿಕ್? ಯಾರು ಸಿನಿಕ್ ಅಂತಂದ್ರೆ, ಯಾರು ಪೆಸಿಮಿಸ್ಟ್ ಆಗಿರ್ತಾನೋ ಅವನು. ಒಬ್ಬ ಆಪ್ಟಿಮಿಸ್ಟ್ ಯಾರಾಗಿರ್ತಾನೆ ಅವನನ್ನು ಸಿನಿಕ್ ಅಂತ ಕರೆಯೋಲ್ಲ. ಆ ಸಿನಿಕತನ ಅಂತ ಕನ್ನಡದಲ್ಲಿ ಅವರು ಇದನ್ನು ಮಾಡಿಕೊಂಡಿದ್ದಾರೆ. ಕನ್ನಡದಲ್ಲಿ
ಆ ತರಹದ ಪದ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಸಿನಿಕತನ ಅಂತ ಅಂದ್ಬಿಡ್ತಾರೆ. ಆ ಸಿನಿಕತನದಂತೆ ಇಲ್ಲ ಇದು. ಇದು ಒಳಗಡೆಯಿಂದ ಎದ್ದು ಬಂದ ತೃಪ್ತಿ, ಒಳಗಡೆಯಿಂದ ಏನು ಬೇಡ ಅಂತನ್ನುವ ತೃಪ್ತಿ. ಅದರಿಂದ ಪರಿತ್ಯಾಗೇನ ಲಭತೆ ತಥೋ ದುಃಖತರಂ ಕಿಂ ನ ಚ ತುಷ್ಯತಿ ಲಬ್ಧೇನ ಭೂಯ ಏವ ಚ ಮಾರ್ಗತೆ. ಬಿಟ್ಟರೂ ಸಿಗೋದಿಲ್ಲ, ಸಿಕ್ಕಿದ್ರಲ್ಲಿ ತೃಪ್ತಿ ಇರಲ್ಲ, ಮತ್ತೆ ಹುಡುಕ್ತಾನೆ. ಭೂಯ ಏವ ಚ ಮಾರ್ಗತೆ. ಇಲ್ಲ ಅಂದ್ರೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇರಬೇಕಿತ್ತು ಕಂಡುಹಿಡಿಯೋದಕ್ಕೆ. ಪ್ರಕೃತಿಯ ಸೌಲಭ್ಯಗಳನ್ನು ಬಳಸಿಕೊಳ್ಳೋದರಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇಲ್ಲ, ಮತ್ತೆ ಮತ್ತೆ ಹುಡುಕ್ತಾನೆ. ಅಭೂತಪೂರ್ವಮೇವಾರ್ಥಂ ಸ್ವಾದು ಗಾಂಗಮಿವೋದಕಂ ಮದ್ವಿಲಾಪನಮೇತತ್ತು ಪ್ರತಿಬುದ್ಧೋಸ್ಮಿ ಸಂತ್ಯಜ. ಅದರಿಂದ ಹಿಂದೆ ಎಂದೂ ಯಾವತ್ತೂ ಆಗಿಲ್ಲ. ಹುಡುಕೋದನ್ನ ಮನುಷ್ಯ ನಿಲ್ಲಿಸಿಯೇ ಇಲ್ಲ, ನಿರಂತರ ಹುಡುಕ್ತಾನೆ ಇದ್ದಾನೆ ಸುಖಕ್ಕಾಗಿ, ಹೊರಗಡೆಯ ವಸ್ತುಗಳನ್ನು ಅವಲಂಬಿಸಿಕೊಂಡು. ಅಭೂತಪೂರ್ವಂ ಏವ ಅರ್ಥಂ. ಅದರಿಂದ ಮದ್ವಿಲಾಪನ ಮೇತತ್ತು ಪ್ರತಿಬುದ್ಧೋಸ್ಮಿ. ಇದು ನನ್ನ ವಿಲಾಪ ಆಗಬೇಕಿತ್ತು, ಆದರೆ ಪ್ರತಿಬುದ್ಧೋಸ್ಮಿ, ನನಗೆ ಎಚ್ಚರ ಆಗಿದೆ. ಇದನ್ನ ಸಂತ್ಯಜ, ಇದನ್ನು ಬಿಟ್ಟು ಬಿಡು ಅಂದ್ರೆ ಮನಸ್ಸಿಗೆ ತಾನೇ ಹೇಳ್ಕೊತಾ ಇರೋದು. ಯಇಮಂ ಮಾಮಕಂ ದೇಹಂ ಭೂತಗ್ರಾಮಂ ಸಮಾಶ್ರಿತಃ ಸಯಾಚ್ಯುತೋ ಯಥಾ ಕಾಮಂ ವಸತಾಂ ವಾ ಯಥಾ ಸುಖಂ. ಈಗಲೇ ಸತ್ರು ನಾನು ಸುಖವಾಗಿರ್ತೇನೆ, ಈ ಕ್ಷಣದಲ್ಲಿಯೇ ಸತ್ರು ನಾನು ಸುಖವಾಗಿರ್ತೇನೆ. ಇದೇ ಸುಖಕ್ಕೆ ಕಾರಣ. ಇಲ್ಲಿ ನಾನು ಮಾತನ್ನ ಹೇಳಲೇಬೇಕು. ನಮ್ಮ ಗುರುಗಳು ಒಂದು 2-3 ಸರ್ತಿ ಹೇಳಿದ್ದಾರೆ, ಇಷ್ಟು ಗ್ರಂಥವನ್ನು ನಾನು ಬರದೇ ಬರಿತೇನೆ ಅಂತ ಯಾವತ್ತೂ ಕೂಡ ಸಂಕಲ್ಪ ಮಾಡೋಲ್ಲ. ಸಾಯುವಾಗ ಬಹಳ ಕಷ್ಟ ಆಗುತ್ತೆ. ದೇವರು ಎಷ್ಟು ಬರೆಸ್ತಾನೋ ಅಷ್ಟು ಬರೆದಿದ್ದೇನೆ. ಇನ್ನು ಯಾವಾಗ ಕರೆದ್ರೂ ಪಟ್ಟ ಹೋಗ್ಬಿಡ್ತೇನೆ, ದುಃಖ ಪಡೋಲ್ಲ ಅಂತ 2-3 ಸರ್ತಿ ಹೇಳಿದ್ರು. ಅದರಂತೆಯೇ ಅವರು ಹೋದ್ರು ಕೂಡ. ಈಗ ಏನೋ ಬರಿತಾ ಇದ್ದವರು ಹೋಗಿ ಆಚೆ ಹೋಗಿ ಒಳಗಡೆ ಬರುವಷ್ಟರಲ್ಲಿ ಇಲ್ಲ, ಅದು ಸುಖದ ಮರಣವೇ. ಮಂಕಿ ಆ ತರಹದ ಕನ್ಕ್ಲೂಷನ್ಗೆ ಬರ್ತಾನೆ. ಏನಂತ? ಯಇಮಂ ಮಾಮಕಂ ದೇಹಂ ಭೂತಗ್ರಾಮ ಸಮಾಶ್ರಿತ. ಯಾವ ಈ ಪಂಚಭೂತ ಪ್ರಪಂಚ ಇದೆ ಅದು ನನ್ನ ಶರೀರವನ್ನು ಏನು ಅವಲಂಬಿಸಿದೆ, ಇರಲಿ ಬಿಡ್ಲಿ ನಾನು ಸುಖವಾಗಿರ್ತೇನೆ. ಅಂದರೆ ದೇಹಾತಿರಿಕ್ತನಾದ ಆತ್ಮ ಒಬ್ಬ ಇದ್ದಾನೆ ಅನ್ನುವ ಗಟ್ಟಿ ಪ್ರಜ್ಞೆ. ಗೀತೆಯಲ್ಲೂ ಅದನ್ನೇ ಹೇಳಿದ್ದಲ್ವಾ. ಮೊದಲು ಎಲ್ಲ ಪ್ರಜ್ಞೆಗೆ, ಜಗತ್ತನ್ನು ಕುರಿತಾದ ಪ್ರಜ್ಞೆಗೆ ಫಸ್ಟ್ ಸ್ಟೆಪ್ ಯಾವುದು ಅಂತಂದ್ರೆ ನಾನು ಬೇರೆ ದೇಹ ಬೇರೆ ಅಂತನ್ನುವ ಪ್ರಜ್ಞೆ. ಅದಿಲ್ಲದೆ ಹೋದರೆ ಯಾವ ಪ್ರಜ್ಞೆಯೂ ಏನು ಮಾಡೋಲ್ಲ. ಅದು ಇತ್ತು ಅಂದರೆ ಎಲ್ಲ ಪ್ರಜ್ಞೆಯೂ ಬರುತ್ತೆ. ನೀತಿ ಎಲ್ಲ ಪ್ರಜ್ಞೆ ಶುರು ಆಗೋದೇ ದೇಹ ಬೇರೆ ನಾನು ಬೇರೆ ಅಂತನ್ನೋದ್ರಿಂದ. ಇದು ಪ್ರಾಚೀನ ಭಾರತದ ವ್ಯವಸ್ಥೆಯ ಅಡಿಗಲ್ಲು. ಅದಿಲ್ಲದೆ ಇರೋದೇ ಎಲ್ಲದಕ್ಕೂ, ಇವತ್ತಿನ ಎಲ್ಲ ಸಮಸ್ಯೆಗಳಿಗೂ ಕರಪ್ಷನ್ನು ಅದೇ ಕಾರಣ. ಕರಪ್ಷನ್ಗೆ ಏನು ಕಾರಣ ಅಂದರೆ ನಾನು ಈ ದೇಹದೊಂದಿಗೆ ಮಾತ್ರ ಜೀವಿಸೋದು, ಮತ್ತೆ ಬದುಕೋಲ್ಲ ಅಂತ. ಮತ್ತೆ ನಾನೇ ಮುಂದೆ ಬಂದಾಗ ಈ ಪ್ರಕೃತಿ ಇಲ್ಲದೆ ಹೋದರೆ ಏನಾಗತ್ತೆ ಅನ್ನುವ ಭರವಸೆ ಅವನು ಯೋಚನೆ ಬರೋಲ್ಲ. ಯಾಕೆಂದರೆ ಅಷ್ಟು ದೂರ ಯೋಚನೆ ಮಾಡಿರಲ್ಲ. ನಚ ಯುಷ್ಮಾಸು ಮೇ ಪ್ರೀತಿ ಕಾಮಲೋಭಾನುಯಾಯಿಷು ತಸ್ಮಾದುತ್ಸೃಜ್ಯವಸ್ತರವಾನ್ ಸರ್ವಮೇವಾಶ್ರಯಾಮ್ಯಹಂ. ಪಂಚಭೂತಗಳನ್ನು ಬೈತಾ ಇದ್ದಾನೆ. ಪಂಚಭೂತಗಳೇ, ನಿಮ್ಮಲ್ಲಿ ನನಗೆ ಪ್ರೀತಿ ಇಲ್ಲ, ಅದರಿಂದ ನಿಮ್ಮನ್ನು ಎಲ್ಲರನ್ನ ಬಿಟ್ಟು ಸುಖವಾಗಿ ಇರ್ತೇನೆ ಅಂತ. ಅಲ್ಲ, ಪಂಚಭೂತಗಳನ್ನೇನು ಬೈಯೋದು? ಜಡ ಅಲ್ವಾ? ಜಡವನ್ನು ಬೈಯೋದೇನು ಹುಚ್ಚಿಡ್ತಿದೆಯಾ ಹೇಗೆ? ಎದುರುಗಡೆ ಇರೋ ಗೋಡೆ, ಕಂಬ, ಕುರ್ಚಿಗೆಲ್ಲ ಬೈತಾ ಕೊಡೋದೇನು? ಅಂದರೆ ಹಾಗಲ್ಲ. ಅದು ಒಂದು ಸಂಕೇತ. ತನ್ನನ್ನು ತಾನು ಬೈದುಕೊಳ್ಳುವುದು, ಬೇರೆಯದರಲ್ಲಿ ಆರೋಪ ಮಾಡಿ. ಹೇಗೆ? ಕೃಷ್ಣಾಮೃತ ಮಹಾರಾಣವದಲ್ಲಿ ಒಂದು ಶ್ಲೋಕ ಇದೆ,
ಹೇ ಜಿಹ್ವೆ ಮಯಿ ನಿಸ್ನೇಹೆ ಹರಿಂ ಕಿನ್ನು ನಭಾಚತೆ ಹರಿಂ ವದಸ್ವ ಕಲ್ಯಾಣಿ ಅಂತ. ಅದರ ಅರ್ಥ ತನ್ನ ನಾಲಿಗೆಗೆ ಬೈಕೊಳ್ತಾ ಇರೋದಲ್ಲ. ಎಲೈ ನಾಲಿಗೆಯೇ, ಯಾಕೆ ನನ್ನ ಮೇಲೆ ಪ್ರೀತಿ ಇಲ್ವಾ? ದೇವರನ್ನ ಕುರಿತು ಯಾಕೆ ಹೇಳ್ತಾ ಇಲ್ಲ ನೀನು? ಹರಿಹರಿ ಅಂತ ಯಾಕೆ ಹೇಳ್ತಲ್ಲ? ನಾಲಿಗೆಗೆ ಬೈಕೋತಾ ಇರೋದು. ನಾಲಿಗೆ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದು ನಾನೇ. ನನಗೆ ಬೈಕೊಳ್ಳುವಾಗ ಆರೋಪ ಮಾಡಿ ಬೈಯೋದು ಅದೊಂದು ಕ್ರಮ. ಈ ವಚನಕಾರರದ್ದು ಒಂದು ಪದ್ಯ ಉಂಟು, ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ. ಹೆಣ್ಮಕ್ಳನ್ನು ಬೈದದ್ದಲ್ಲ, ಅಲ್ಲ, ಅವ್ರ ಭಾವನೆಯಲ್ಲೇ ಆಗಿರ್ಬೋದೋ ಏನೋ. ಆದರೆ ಹೆಣ್ಣು ಅಂತ ಹೇಳಿ ಅವ್ರು ಬೈಕೊಳ್ತಾ ಇರೋದು ತಮ್ಮನ್ನೇ. ಯಾಕೆಂದ್ರೆ ಹೆಣ್ಣಿಗೆ ಮರಳಾದವ ನಾನು, ನನ್ನನ್ನು ಬೈಬೇಕು, ನನ್ನನ್ನು ಎಷ್ಟೊಂದು ಬೈಕೊಳ್ಳೋದು, ಅದಕ್ಕೆ ಬೇರೆ ಕಡೆ ಆರೋಪ ಮಾಡಿ ಅದನ್ನು ಬೈಯೋದು ಸಹಜ. ಅದರಿಂದ ಇಲ್ಲಿಯೂ ಇರೋದು ಅದೇ, ಪಂಚಭೂತಗಳನ್ನು ಬೈಯೋದು ಅಂತ ಏನಿದೆ ಅದರ ಅಭಿಪ್ರಾಯ ತನ್ನನ್ನೇ ತಾನು ಬೈಕೊಳ್ತಾ ಇರೋದು. ಸರ್ವಭೂತಾನ್ಯಹಂ ದೇಹೇ ಪಶ್ಯನ್ ಮನಸಿ ಚಾತ್ಮನಃ ಯೋಗೇ ಬುದ್ಧಿಂ ಶ್ರುತೆ ಸತ್ವಂ ಮನೋ ಬ್ರಹ್ಮಣಿ ಧಾರಯನ್. ಅಹಂ ನಾನು ಸರ್ವಭೂತಾನಿ ದೇಹೇ ಪಶ್ಯನ್, ಎಲ್ಲ ಭೂತಗಳನ್ನು ನನ್ನ ದೇಹದಲ್ಲಿದೆ ಅಂತ ಚಿಂತಿಸಿ, ಆತ್ಮನಃ ಮನಸ್ಸಿ ಪಶ್ಯನ್, ಮನಸ್ಸಿನಲ್ಲಿ ಎಲ್ಲವನ್ನು ನೋಡುತ್ತಾ, ಆತ್ಮನಃ ಯೋಗೇ ಬುದ್ಧಿಂ, ಅಂತರ್ಯಾಮಿಯನ್ನ ಸೇರುವಲ್ಲಿ ನನ್ನ ಬುದ್ಧಿಯನ್ನು ತೊಡಗಿಸಿ, ಸತ್ವಂ ನನ್ನ ಪ್ರಜ್ಞೆಯನ್ನು ಮನಸ್ಸನ್ನು ದೇವರಲ್ಲಿ ತೊಡಗಿಸಿ, ವಿಚರಿಷ್ಯಾಮಿ ಅನಾಸಕ್ತಃ, ಯಾವುದಕ್ಕೂ ಜಗ್ಗದೆ ಸುಖವಾಗಿ ತಿರುಗುತ್ತೇನೆ. ಸುಖೀ ಲೋಕಾನ್ ನಿರಾಮಯಃ ಯಥಾ ಪುನರ್ನಮಾಮೇವಂ ದುಃಖೇಶು ಪ್ರಣಿಧಾಸ್ಯಸಿ. ತ್ವಯಾ ಹಿ ಮೇ ಪ್ರಣನ್ನಸ್ಯ ಗತಿರನ್ಯಾನ ವಿದ್ಯತೆ. ಈ ವೈರಾಗ್ಯವೊಂದನ್ನು ಹೊರತುಪಡಿಸಿದರೆ ಇನ್ಯಾವ ಗತಿಯೂ ಇಲ್ಲ. ಬಾಯಾರಿಕೆ, ಶೋಕ, ಶ್ರಮ ಇವೆಲ್ಲವೂ ಬಯಕೆಯ ಪ್ರಾಡಕ್ಟ್ಗಳೇ. ಬಯಸಿ ಓಡಿದಾಗ ಬಾಯಾರುತ್ತೆ, ಬಯಸಿದ್ದು ಸಿಗದಾಗ ಶೋಕ ಬರುತ್ತೆ, ಬಯಸಿದ್ದು ಸಿಗಬೇಕು ಅಂತ ದೇಹಕ್ಕೆ ದಣಿವು ನೀಡುತ್ತೇವೆ. ಧನನಾಶೇಧಿಕಂ ದುಃಖಂ ಮನ್ಯತೆ ಸುಮಹತ್ತರಂ ಜ್ಞಾತಯೋ ಹ್ಯವಮನ್ಯಂತೆ ಮಿತ್ರಾಣಿ ಚ ಧನಾಚ್ಯುತಂ. ಹಣ ಹೋಯ್ತು ಅಂತಂದ್ರೆ ದುಃಖ. ಯಾಕೆಂದ್ರೆ ಜ್ಞಾತಿಗಳೆಲ್ಲ ಅವಮಾನ ಮಾಡ್ತಾರೆ, ಹಣ ಇಲ್ಲದವ ಅಂತ. ಆಮೇಲೆ ಮಿತ್ರಾಣಿ ಚ ಧನಾಚ್ಯುತಂ, ಮಿತ್ರರು ತಮಾಷೆ ಮಾಡ್ತಾರೆ. ಅವಜ್ಞಾನತಃ ತ್ರೈಸ್ತು ದೋಷ ಕಷ್ಟತರೋ ಧನೇ ಧನೇ ಸುಖಕಲಾಯಾಚ ಸಾಹಿ ದುಃಖೈರ್ವಿಧೀಯತೆ. ಈ ಅವಮಾನಗಳನ್ನೆಲ್ಲ ಮೆಟ್ಟಿ ನಿಂತು ನಾನೇನು ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಹಣವನ್ನು ಗಳಿಸ್ತಾನೆ. ಆದರೆ ಆ ಹಣದಿಂದ ಸುಖ ಸಿಗಲ್ಲ. ಇದು ಸಮಸ್ಯೆ. ಧನಮಸ್ಯೇತಿ ಪುರುಷಂ ಪುರಾ ನಿಘ್ನಂತಿ ದಸ್ಯವಃ ರಾಜಾನೋ ವಿವಿಧೈರ್ದಂಡೈಃ ನಿತ್ಯಮುದ್ವೇಜಯಂತಿ ಚ. ಹಣ ಬರೋದಕ್ಕಿಂತ ಮೊದಲು ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದವರು ತಮಾಷೆ ಮಾಡ್ತಾ ಇದ್ರು ಅಂತ. ಹಣ ಬಂದ ಮೇಲೆ ಟ್ಯಾಕ್ಸ್ ಹೇಗೆ ಹಾಕಬಹುದು ಅಂತ ಯೋಚನೆ ಮಾಡ್ತಾರೆ ರಾಜರು. ಈಚೆಯಿಂದ ಕಳ್ಳರು ಪುರಾ ನಿಘ್ನಂತಿ ದಸ್ಯವಃ, ಹಣ ಇದೆ ಅಂತ ಹೇಳಿ ಹಂಚು ಹಾಕ್ತಾರೆ. ಅದನ್ನು ಹೆಂಗಾದರೂ ಮಾಡಿ ಕದಿಬೇಕು ಅಂತ. ರಾಜರು ಟ್ಯಾಕ್ಸ್ ಹಾಕಬೇಕು ಅಂತಾರೆ. ಬೇರೆ ಬೇರೆ ಹೊಸ ಹೊಸ ಕಾನೂನುಗಳನ್ನು ತಂದು ಆ ಕಾನೂನಿಗೆ ನೀವು ಸರಿಯಾಗಿಲ್ಲ ಅಂತಾರೆ. ಅಕ್ರಮವಾದ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಕೊಟ್ಟು ಆ ಅಕ್ರಮವನ್ನು ಸಕ್ರಮಗೊಳಿಸ್ಕೊಂಡ್ರೆ ಸಕ್ರಮಗೊಳಿಸ್ಬೇಕಾದ್ರೆ ಇಷ್ಟು ಟ್ಯಾಕ್ಸ್ ಅಂತಾರೆ. ಇದು ಜಗತ್ತು. ಅದರಿಂದಾಗಿ ಹಣ ಬರೋದಕ್ಕಿಂತ ಮೊದಲು ತಮಾಷೆ ಅಷ್ಟೇ. ಹಣ ಬಂದ ಮೇಲೆ ಇವರಲ್ಲಿರೋ ಹಣ ಹೇಗೆ ತೆಗಿಬೇಕು ಅಂತ ಏಕಕಾಲಕ್ಕೆ ಇಬ್ಬರು ಪ್ರಯತ್ನ ಪಡ್ತಾರೆ, ಒಬ್ಬ ರಾಜ ಇನ್ನೊಬ್ಬ ಕಳ್ಳ. ಇದು ಸಮಸ್ಯೆ. ಧನಲೋಲುಪತಾ ದುಃಖಂ ಇತಿ ಬುದ್ಧಂ ಚಿರಾನ್ಮಯ ಯಜ್ಜದಾಲಂಬಸೆ ಕಾಮ
ತತ್ತದೇವಾನುರುದ್ಧತೆ. ಧನಲೋಲುಪತೆ ಅಂತನ್ನೋದು ದುಃಖವೇ. ನೀನು ಅಂತ ಅವನು ಹೇಳ್ಕೊತಾ ಇರೋದು. ಅತತ್ವಜ್ಞೋತಿ ಬಾಲಶ್ಚ, ತತ್ವ ತಿಳಿದಿಲ್ಲ ನಿನಗೆ, ಬಾಲಿಷ್ಯ ಇದೆ. ದುಸ್ತೋಷ ಅಂದರೆ ನಿನ್ನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅನಲಹ ಅಲಮಿತಿ ನವದತಿ, ಸಾಕು ಅಂತ ಹೇಳೋದೇ ಇಲ್ಲ. ಪಾತಾಳ ಇವ ದುಷ್ಪೂರ, ಪಾತಾಳವನ್ನು ಏನು ಮಾಡಿದ್ರೂ ತುಂಬಲಿಕ್ಕಾಗಲ್ಲ. ಈ ತನಕ ಏನು ಗಣಿಯನ್ನು ತೆಗೆದಿದ್ದೇವೆ ಬಂಗಾರಕ್ಕಾಗಿ, ಅದನ್ನಾದರೂ ಮುಚ್ಚಿ ನೋಡುವ, ಆಗೋಲ್ಲ. ಪಾತಾಳ ಇವ ದುಷ್ಪೂರ, ಅದರಿಂದಾಗಿ ಓ ಕಾಮವೇ ನಿನ್ನನ್ನು ಬಿಡ್ತಾ ಇದ್ದೇನೆ. ನಿರ್ವೇದ ಮಹಮಾತಾದ್ಯ ದಮ್ಯನಾಚಾದ್ಯ ದೃಚ್ಛಯ, ನಾನು ಕಳ್ಕೊಂಡಿದ್ದು ಕರು ಅಲ್ಲ, ನನ್ನ ಒಳಗಿನ ಆಸೆಯನ್ನು. ಕರು ಸತ್ತ ಕ್ಷಣದಲ್ಲಿ ನನ್ನ ಆಸೆಯನ್ನು ನಾನು ಕಳೆದುಕೊಂಡೆ. ನಿರ್ವೇದ ಅಂದರೆ ನಿರುತ್ಸಾಹ. ಆ ನಿರ್ವೇದದಿಂದ ನಿರ್ವೃತ್ತಿ, ಆನಂದವನ್ನು ಹೊಂದಿದ್ದೇನೆ, ಬಹಳ ಕ್ಲೇಶಗಳನ್ನು ಸಹಿಸುತ್ತೇನೆ. ಸರ್ವಾಂಗ ವಿಜ್ವರ ಸಹಿ, ಎಲ್ಲ ಹೋಯ್ತಲ್ಲ, ಸುಖವಾಗಿ ನಿದ್ರೆ ಮಾಡುತ್ತೇನೆ. ಪ್ರತಿನೃತ್ಯಾಮಿ ಕಾಮತ್ವಾಂ ಹಿತ್ವಾ ಸರ್ವಂ ಮನೋಗತಂ ನತ್ವಂ ಪುನರ್ಮಯ ಕಾಮ ನಸ್ಯೋತೇನೇ ವರಂಸ್ಯಸೆ. ಈಗ ಡ್ಯಾನ್ಸ್ ಮಾಡ್ತೇನೆ, ನಿಜವಾಗಿಯೂ ಈಗ ಡ್ಯಾನ್ಸ್ ಮಾಡಬೇಕೇನೋ ಸಿಕ್ಕಿತ್ತು ಅಂತಲ್ಲ, ಸಿಗುವ ಬಯಕೆ ಬಿಟ್ಟು ಹೋಯ್ತಲ್ಲ ಅಂತ ಹಾಗೆ ಡ್ಯಾನ್ಸ್ ಮಾಡುತ್ತೆ. ಪ್ರತಿ ನೃತ್ಯಾಮಿ ಕಾಮತ್ವಾಂ ಹಿತ್ವಾ ಸರ್ವಂ ಮನೋಗತಂ. ಈಗ ಇಲ್ಲಿಯ ತನಕ ಮೂಗಿನಲ್ಲಿ ಇದ್ದ ದಾರವನ್ನು ನೀನು ಹಿಡಿದುಕೊಂಡಿದ್ದೆ, ನಾನು ಎತ್ತಿನಂತೆ ನಿನ್ನನ್ನು ಹೊರತಾ ಇದ್ದೆ, ಈಗ ಬಿಡ್ತಾ ಇದ್ದೇನೆ ಅಂತ. ಇದು ಬಹಳ ವಿಚಿತ್ರ. ನಾವು ಕ್ರೆಡಿಟ್ ಕಾರ್ಡ್ಗೆ ಆಸೆ ಪಡದೆ ಹೋದರೆ ಸುಖವಾಗೇ ಇರ್ತೀವಿ. ಅವರು ನಮ್ಮನ್ನು ಎಳಿಲಿಕ್ಕೆ ಅಂತ ಹೇಳಿ ಹೆಚ್ಚು ಮಾರ್ಕ್ಸ್ ಕೊಡೋದು, ಆಮೇಲೆ ಅದು ಪಾತಾಳವೇ, ತುಂಬಲಿಕ್ಕೆ ಆಗಲ್ಲ. ಚಿಕ್ಕದ್ರಲ್ಲಿ ಅಗ್ರಿಮೆಂಟ್ ಬರೆದಿರ್ತಾರೆ, ಅದನ್ನು ಓದೋ ತಾಳ್ಮೆ ಕೂಡ ಇರಲ್ಲ, ಸೈನ್ ಹಾಕೋದೆ. ಅದನ್ನೆಲ್ಲ ನೋಡಿ ಚರ್ಚೆ ಮಾಡಲಿಕ್ಕೆ ಯಾರಿಗೂ ತಾಳ್ಮೆ ಕೂಡ ಇರಲ್ಲ. ಏನಿದು, ಇದು ಏನು ಲೂಪ್ ಹೋಲು, ಇದು ಏನು ಕಾನೂನಿನ ಪಾಶ ಕುಣಿಕೆ, ಇದು ಯಾವುದು ಯೋಚನೆ ಮಾಡೋಲ್ಲ. ಅಲ್ಲಿದೆಯಲ್ಲ, ನೋಡ್ಲಿಲ್ವ ನೀವು, ಸೈನ್ ಹಾಕಿದಿರ ನೀವು ಅಂತ ತೋರಿಸ್ತಾರೆ. ಒಂದು ರೀತಿ ಇದು ಫೋರ್ಜರಿಗೆ ಸಮಾನವಾದ ಕೇಸು ಅಂತ ಹಾಕಬೇಕು. ಯಾಕೆಂದ್ರೆ ಅದು ನಮಗೆ ಗೊತ್ತಿಲ್ಲದೆ ಮಾಡಿರ್ತೀವಿ, ಅಥವಾ ಎಲ್ಲೋ ಮಾಡಿರೋದನ್ನು ಅದರಂತೆ ಅನುಕರಿಸಿರೋದು, ನಮಗೆ ಅಜ್ಞಾನದಲ್ಲೂ ಕ್ಯೂರ್ ಮಾಡಿಸ್ಕೊಂಡಿರೋದು. ಅವಾಗ ಓದು ಕಲಿಬೇಕಪ್ಪ, ಯಾವುದಕ್ಕೋ ಇದು ಹೆಬ್ಬೆರಳಲ್ಲಿ ಒತ್ತಿಸ್ಕೊಂಡ್ಬಿಟ್ಟು ನಿಮ್ಗೇನೋ ಮೋಸ ಮಾಡಿದ್ರೆ ಅಂತ. ಈಗ ಅದು ಮೋಸ ಮಾಡಲಿಕ್ಕೆ 3 ಬೆರಳು ಬಳಸ್ತೀವಿ, ಸ್ಟೈಲ್ ಹಾಕ್ತೇನೆ ತೆಗೆದು ಹಾಕಿ. ಏನಿಲ್ಲ, ಸಾಕ್ಷರರಾದರೂ ಮೋಸ ಹೋಗ್ಬೋದು, ನಿರಕ್ಷರರಾದರೂ ಮೋಸ ಹೋಗ್ಬೋದು. ಅಕ್ಷರ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದರಿಂದ ಪಡಿಬೇಕಾದ ಜ್ಞಾನ ಅದು ಬೇರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಕ್ಷರವೇ ಜ್ಞಾನ ಅಂತ ನಮಗೆ, ಮಾಹಿತಿಯೇ ಜ್ಞಾನ. ಡೇಟಾ ಆರ್ ನಾಲೆಜ್, ಆರ್ ಡೇಟಮ್ ಈಸ್ ನಾಲೆಜ್ ನಮಗೆ ತಲೆನಲ್ಲಿ ಅಲ್ಲ. ಅದು ಈ ಪ್ರಜ್ಞೆಯೇ ಇಲ್ಲದೆ ಬದುಕ್ತಾ ಇದ್ದೀವಿ. ಆಮೇಲೆ ನಾವು ಹಿಂದಿನವ್ರನ್ನೆಲ್ಲ ಅನ್ನೋದು ಅದು ದಟ್ ಇಸ್ ಪ್ರಿಮಿಟಿವ್ ಅಂತ ಅಲ್ಲ. ಅದು ನಾವು ಇವತ್ತು ದಡ್ಡರಾಗಿರೋದು, ಅವತ್ತಿಗೂ ಇವತ್ತಿಗೂ ಸಮಾನ. ಕ್ಷಮಿಷ್ಯೆ ಕ್ಷಮಮಾಣಾನಾಂ ನ ಹಿಂಸಿಷ್ಯೆ ವಿಹಿಂಸಿತಃ ದ್ವೇಷ್ಯ ಮುಕ್ತ ಪ್ರಿಯಂ ವಕ್ಷ್ಯಾಮಿ ಅನಾದೃತ್ಯ ತದ ಪ್ರಿಯಂ. ಕ್ಷಮಿಸುವವರನ್ನ ಕ್ಷಮಿಸುತ್ತೇನೆ, ನನ್ನನ್ನು ಹಿಂಸೆ ಮಾಡಿದ್ರು ನಾನು ಹಿಂಸೆ ಮಾಡೋದಿಲ್ಲ. ಯಾರು ತೀವ್ರವಾಗಿ ಬೈದರೂ ಕೂಡ ತಲೆ ಕೆಡಿಸ್ಕೊಳ್ಳೋಲ್ಲ, ಅದೇ ಸುಖದ ಸಾಧನ. ತೃಪ್ತ ಸ್ವಸ್ಥೇಂದ್ರಿಯೋ ನಿತ್ಯಂ ಯಥಾ ಲಬ್ಧೇನ ವರ್ತಯನ್. ತೃಪ್ತನಾಗಿ ಸ್ವಸ್ಥನಾಗಿ ಯಥಾ ಲಬ್ಧೇನ ಸಿಕ್ಕಿದ್ರಲ್ಲಿ ತೃಪ್ತಿಯಿಂದ ಇರ್ತೇನೆ. ನಿರ್ವೇದಂ ನಿರ್ವೃತ್ತಿಂ ತೃಪ್ತಿಂ ಶಾಂತಿಂ ಸತ್ಯಂ ದಮಂ ಕ್ಷಮಾಂ ಸರ್ವಭೂತ ದಯಾಂ ಚೈವ ವಿದ್ಧಿ ಮಾಂ ಚರಣಾಗತಂ. ಇನ್ನು
ನಿರುತ್ಸಾಹವನ್ನು, ಒಳಗಿನ ಆನಂದವನ್ನು, ತೃಪ್ತಿಯನ್ನು, ಇಂದ್ರಿಯಗಳ ಶಾಂತಿಯನ್ನು. ಶಾಂತಿ ಅಂದರೆ ಇಂದ್ರಿಯಗಳ ಶಮನ ಅಂತ ಅರ್ಥ. ನಿಜವಾಗಿ ಈ ಇಂಗ್ಲೀಷರ ಪೀಸ್ಗೂ ನಮ್ಮ ಶಾಂತಿಗೂ ಯಾವ ಸಂಬಂಧವೂ ಇಲ್ಲ. ಅಲ್ಲಿ ಶಾಂತಿ ಅಂದರೆ ಯುದ್ಧ ವಿರಾಮ ಮಾತ್ರ. ಎರಡು ಯುದ್ಧಗಳ ನಡುವಣ ವಿರಾಮವನ್ನು ಅವ್ರು ಪೀಸ್ ಅಂತ ಕರೀತಾರೆ. ಹಾಗೇ ಇರುತ್ತೆ. ಪೀಸ್ ಆದ್ಮೇಲೆ ಪೀಸ್. ಅದರಿಂದಾಗಿ ಶಾಂತಿ ಅಂದರೆ ಪೀಸ್ ಅಲ್ಲ. ತ್ಯಜಂತು ಮಾಂ ಪ್ರತಿಷ್ಠಂತಂ ಸತ್ವಸ್ಥೋ ಯಸ್ಮಿ ಸಾಂಪ್ರತಂ. ಈಗ ಸತ್ವಸ್ಥ ಅಸ್ಮಿ. ಸತ್ವ ಅಂದರೆ ವಿಷ್ಣು ಅಂತ ಅರ್ಥ ಇದೆ, ಪ್ರಬಲವಾದ ಮನಸ್ಸು ಅಂತ ಅರ್ಥ ಇದೆ. ಈ ಎಲ್ಲ ಅರ್ಥಗಳನ್ನು ಗೀತಾ ಭಾಷ್ಯದಲ್ಲಿ ಮಧ್ವರು ಹೇಳಿದ್ದಾರೆ. ಸತ್ವಸ್ಥನಾಗಿ ಇರ್ತೇನೆ, ಕಾಮವನ್ನು, ಲೋಭವನ್ನು, ಕ್ರೋಧವನ್ನು, ಒರಟುತನವನ್ನು ಬಿಟ್ಟು ಇರ್ತೇನೆ ನಾನು. ಯದ್ಯತ್ಯಜತಿ ಕಾಮಾನಾಂ ತತ್ಸುಖಸ್ಯಾಭಿಪೂರ್ಯತೆ ಕಾಮಸ್ಯ ವಶಗೋ ನಿತ್ಯಂ ದುಃಖಮೇವ ಪ್ರಪದ್ಯತೆ. ಕಾಮದ ವಶನಾಗಿ ದುಃಖವನ್ನು ಹೊಂದುತ್ತಾನೆ. ಕಾಮಾನಪೋಹ್ಯ ಧುನುತೆ ಯತ್ಕಿಂಚಿತ್ ಪುರುಷೋರಜಃ. ಕಾಮವನ್ನು ತೊರೆದು ಕಾಮವನ್ನು ಕೊಡಹಿ ಒಬ್ಬ ಹೋಗ್ತಾನೆ. ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೆ ಶೀತಮಿವ ಹೃದಂ. ಇದು ಕೇವಲ ಪರ್ಸನಾಲಿಟಿ ಡೆವಲಪ್ಮೆಂಟಿನಲ್ಲಿ ಇರುವಂತಹ ಬೋಧನೆಯ ತರಹ ಅಲ್ಲ. ಇದರಲ್ಲಿ ಕಡೆಯಲ್ಲಿ ಭಕ್ತಿ ಇದೆ. ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ, ನಾನು ದೇವರಲ್ಲಿ ಪ್ರವೇಶ ಮಾಡುತ್ತೇನೆ. ಹೇಗೆ? ಹೊರಗಡೆಯ ಬಿಸಿಲಿನಿಂದ ಬವಳಿದವ ಶೀತಮಿವ ಹೃದಂ, ತಣ್ಣಗಿನ ಸರೋವರವನ್ನು ಹೊಕ್ಕ ಹಾಗೆ. ಗ್ರೀಷ್ಮೆ ಶೀತಮಿವ ಹೃದಂ ಶಾಮ್ಯಾಮಿ ಪರಿನಿರ್ವಾಮಿ ಸುಖಮಾಸೇ ಚ ಕೇವಲಂ. ಶಾಂತನಾಗಿ ಸುಖವಾಗಿ ಇರ್ತೇನೆ. ಏನು ಕಾಮದ ಸುಖ ಇದೆ ಅದು ಕಾಮತ್ಯಾಗದ 16ನೆಯ ಒಂದಂಶವನ್ನೂ ಹೊಂದೋದಿಲ್ಲ. ಹೀಗಾಗಿ ಸುಖವಾಗಿ ಇರ್ತೇನೆ ಅಂತ ಹೇಳಿದ ಭೀಷ್ಮಾಚಾರ್ಯರು ಈ ಕಥೆಯನ್ನು ಮುಗಿಸಿ ಹೇಳ್ತಾರೆ, ಈ ಬುದ್ಧಿಯನ್ನ ತೊರೆದು ಮಂಕಿರ್ ನಿರ್ವೇದಮಾಗತಃ. ಮಂಕಿ ವೈರಾಗ್ಯವನ್ನು ಹೊಂದಿದ, ಎಲ್ಲ ಕಾಮಗಳನ್ನು ತೊರೆದು ಸುಖವನ್ನು ಹೊಂದಿದ. ದಮ್ಯನಾಶ ಕೃತೆ ಮಂಕಿಹಿ ಅಮೃತತ್ವಂ ಕಿಲಾಗಮತ್. ಎದ್ದು ಸತ್ತು ಅವನಿಗೆ ಸತ್ ಜ್ಞಾನ ಆಯಿತು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ. ಜನಕನು ಇದನ್ನೇ ಹೇಳಿದ. ಇನ್ನು ನಹುಷ ನಿನ್ನ ಪೂರ್ವಜ, ಯಯಾತಿ ನಹುಷನ ಮಗ. ಆ ಯಯಾತಿಗೆ 5 ಜನ ಮಕ್ಕಳು. ಯದು, ದೃಹ್ಯು, ಅನು, ಪೂರು, ಕುರು ಅಂತ. ಆ ಯದುವಿನ ಸಂತತಿಯಲ್ಲಿ ಬಂದವ ಕೃಷ್ಣ, ಪೂರ್ವಿನ ಸಂತತಿಯಲ್ಲಿ ಬಂದವರು ಪಾಂಡವರು. ಈ ಯದು ಮತ್ತು ಪೂರುಗಳ ತಂದೆ ಯಯಾತಿ. ಯಯಾತಿಯ ಅಪ್ಪ ಬಂದು ನಹುಷ. ಆ ನಹುಷ ಬೋಧ್ಯ ಅಂತನ್ನುವ ಒಬ್ಬ ಸನ್ಯಾಸಿಯನ್ನು ಭೇಟಿಯಾದ. ಅದಕ್ಕೆ ಆ ಸನ್ಯಾಸಿಯನ್ನು ಭೇಟಿಯಾದಾಗ ಇವನು ಕೇಳಿದ, ನಿರ್ವೇದಂ ಪ್ರತಿವಿನ್ಯಸ್ತಂ ತಂ ನಿಬೋಧ ಯುಧಿಷ್ಠಿರ. ಆ ನಹುಷ ಏನೇನೋ ರಾಜ್ಯದ ಸಂಕಟಗಳಿಂದ ನೊಂದು ಬೋಧ್ಯನನ್ನು ಕೇಳಿದ. ನಿರ್ವೇದ ಚಾಂತಿಮಾಪನ್ನಂ, ನಿಮ್ಮ ಮುಖದಲ್ಲಿ ಪೂರ್ಣ ಸುಖ ತೋರ್ತಾ ಇದೆ, ಉಪದೇಶ ಮಾಡಿ ಅಂದ. ಅದಕ್ಕೆ ಬೋಧ್ಯ ಹೇಳಿದ, ನೋಪದೇಶೇನ ವರ್ತಾಮಿ ನಾನು ಶಾಸ್ಮ್ಯಃ ಕಿಂಚನ ಲಕ್ಷಣಂ ತಸ್ಯ ವಕ್ಷ್ಯೇಹಂ ತತ್ಸ್ವಯಂ ಪ್ರವಿಮೃಶ್ಯತಾಂ. ಏನಾದರೂ ಉಪದೇಶ ಮಾಡಿ, ಉಪದೇಶ ಮಾಡಲ್ಲ, ವ್ಯಕ್ತಿಗಳನ್ನು ಹೇಳ್ತೇನೆ, ನೀನೇ ಗಮನಿಸ್ಕೋ ಹೋಗಂತಂದ. ಪಾಠ ಮಾಡೋಲ್ಲ, ನೀನೇ ತಿಳ್ಕೊ,
ಯಾವುದು? ಪಿಂಗಲ, ಕುರರಹ, ಸರ್ಪ, ಸಾರಂಗಾನ್ವೇಷಣಂ ಮುನೆ, ಇಶುಕಾರ ಕುಮಾರಿ ಚ ಷಡೇತೆ ಗುರವೋ ಮಮ ಅಂದ. ನಮಗೆ ಭಾಗವತದಲ್ಲಿ ಒಬ್ಬ ಅವಧೂತ ಬರ್ತಾನೆ. ಆ ಅವಧೂತನ ಹೆಸರೇನು ಗೊತ್ತಾ? ಬೋಧ್ಯ. ಅದಿಲ್ಲಿ ಗೊತ್ತಾಗುತ್ತೆ. ಮತ್ತಿಲ್ಲಿ ನಹುಚ ಅಂತ ಇದೆಯಲ್ಲ, ಹೌದು, ನಹುಚನೂ ಕೇಳಿದ್ದ, ಯಯಾತಿಯೂ ಕೇಳಿದ. ಯಯಾತಿಗೆ ಹೇಳಿದ, ನಹುಚನಿಗೆ ಸೂಚಿಸಿದ ಅಷ್ಟೇ. ಸೂಚನೆ ಅಂದರೆ ಇಂಡಿಕೇಶನ್, ಹೇಳೋದಲ್ಲ. ಹೀಗಿದೆ ತೋರಿಸಿಬಿಡೋದು, ಇದು ಸೂಚನೆ. ಎಲ್ಲಿ? ಮೆಜೆಸ್ಟಿಕ್ಗೆ, ಮಾರ್ಕೆಟ್ಗೆ ಹೋಗುವ ದಾರಿಯಲ್ಲಿ ಇದು ಸೂಚನೆ. ಭಕ್ತಾದಿಗಳಿಗೆ ಒಂದು ಸೂಚನೆ ಅಂತಾರೆ. ಏನು ಹೇಳಬೇಕು? ಅವರಿಗೆ ಪದಾರ್ಥವೇ ಗೊತ್ತಿಲ್ಲ ಅಥವಾ ಗಮನಿಸಿಲ್ಲ, ಎರಡೇ. ಹೀಗೆ ಇವನಿಗೆ ಸೂಚಿಸಿದ, ನಹುಚನಿಗೆ, ಯಯಾತಿಗೆ ಹೇಳಿದ. ಇಲ್ಲಿಗೆ 166ನೇ ಅಧ್ಯಾಯ. ಯುಧಿಷ್ಠಿರ ಕೇನ ವೃತ್ತೇನ ವೃತ್ತಜ್ಞ ವೀತಶೋಕಶ್ಚರೇನ್ಮಹೀಂ ಕಿಂಚ ಕುರ್ವನ್ನರೋ ಲೋಕೆ ಪ್ರಾಪ್ನೋತಿ ಪರಮಾಂ ಗತಿಂ. ಇವನು ಅದನ್ನು ಕೇಳಲಿಲ್ಲ. ಯಾಕೆ ಅಂದರೆ ಮೌನ ಅಂದ್ರೇನು ಅಂತ ಯಾರೋ ಒಬ್ಬರು ಬುದ್ಧನನ್ನು ಕೇಳಿದ್ರಂತೆ. ಹಾಗಂತ ಜನ್ ಸಂಪ್ರದಾಯದಲ್ಲಿ ಒಂದು ಕಥೆ ಇದೆ. ಚೀನಾದ ಮತ್ತು ಜಪಾನದ ಬೌದ್ಧ ಸಂಪ್ರದಾಯ ಕನ್ಫ್ಯೂಷಿಯಸ್ಸಿನಲ್ಲಿಯೂ ಈ ತರಹದ ಬುದ್ಧನ ಕಥೆ ಇದೆ. ಹಾಗೆ ಇಲ್ಲಿಯೂ ಈ ಬುದ್ಧನ ಕಥೆ ಇದೆ. ಅವನು ಮೌನ ಅಂದ್ರೇನು ಅಂದ, ಉತ್ತರ ಕೊಡಲಿಲ್ಲ. ಅದನ್ನು ತೋರಿಸ್ಬೇಕಷ್ಟೆ. ಹಾಗಿದ್ದ ಅವನು. ಮೌನ ಎಂದರೇನು? ಮೌನದಲ್ಲಿ ಕಾಷ್ಠ ಮೌನ ಅಂತ ಯಾಕೆ ಬಂತು ಗೊತ್ತಾ? ಕೆಲವೊಮ್ಮೆ ನಾವು ಮೌನ ಮಾಡ್ತೇವೆ, ಏನೋ ಬೇಕಾಗಿರುತ್ತೆ, ಎಲ್ಲ ಆ್ಯಕ್ಷನ್ಗಳನ್ನು ಮಾಡ್ತೇವೆ. ಅದನ್ನು ಮಾಡಬಾರ್ದು. ಮನಸ್ಸಿನ ಒಳಗಡೆ ಏನೋ ಇಟ್ಟುಕೊಂಡು ಹೊರಗಡೆಯಿಂದ ಮೌನ. ಅದಕ್ಕಿಂತ ಚೆನ್ನಾಗಿರೋದು ಏನು, ಅದು ಒದಗಿದ್ದನ್ನು ತಗೊಳ್ಬೇಕು, ಒದಗಿದ್ದನ್ನು ತಗೊಳ್ಬೇಕು, ಏನು ಕೇಳಬಾರದು. ಅದು ಕಾಷ್ಠ ಮೌನ. ಯುಧಿಷ್ಠಿರ ಕೇಳ್ತಾನೆ, ಕೇನ ವೃತ್ತೇನ ವೃತ್ತಜ್ಞ. ಅದಕ್ಕೆ ಅವನು ಅದನ್ನು ಕೇಳಲಿಲ್ಲ. ಅವನೇನು ಸೂಚಿಸಿದ, ಅದರದ್ದೇನು ಅರ್ಥ ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ಅದೇ ಪ್ರಶ್ನೆಯನ್ನ ಬೇರೆ ತರಹ ಮಾಡಿದ. ನಮ್ಮ ನಡೆ ಹೇಗಿರಬೇಕು ಜೀವನದಲ್ಲಿ? ಕಿಂಚ ಕುರುವನ್ನರೋ ಲೋಕೆ ಪ್ರಾಪ್ನೋತಿ ಪರಮಾಂ ಗತಿಂ. ಏನು ಮಾಡಿದರೆ ಒಳ್ಳೆ ಗತಿಯನ್ನು ಹೊಂದುತ್ತಾನೆ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಮುನೇಃ ಅಜಗರಸ್ಯ ಚ. ಇದು ಭಾಗವತದಲ್ಲಿ 7ನೇ ಸ್ಕಂಧದಲ್ಲಿ ಬರುತ್ತೆ. ಭಾಗವತದಲ್ಲಿ 7ನೆಯ ಸ್ಕಂಧದಲ್ಲಿ ಪ್ರಹ್ಲಾದ ಮತ್ತೆ ಅಜಗರ ಸಂವಾದ ಅಂತ. ಅಜಗರ ಅಂದರೆ ಹೆಬ್ಬಾವು. ಅಜಗರ ವೃತ್ತಿಯಿಂದ ಇರುವವನನ್ನು ಅಜಗರ ಅಂತಲೇ ಕರೆದ್ರು. ಅಜಗರ ಅಂದರೆ ಹೆಬ್ಬಾವಿನ ಹತ್ರ ಮಾತನಾಡಿದ್ದು ಅಂತ ಅರ್ಥ ಅಲ್ಲ. ಯಾಕೆಂದರೆ ಚರಂತಂ ಬ್ರಾಹ್ಮಣಂ ಕಂಚಿತ್ ಅಂತ ಉಂಟು. ಅಜಗರಸ್ಯ ಮುನೇಹೆ, ಅಜಗರನಂತೆ ಇದ್ದ, ಅದಕ್ಕೆ ಅವನು ಹೆಬ್ಬಾವು ಅಂತಲೇ ಕರೆದ್ರು. ಅದು ಬರುತ್ತೆ. ಸ್ವಲ್ಪ ಡಿಫರೆನ್ಸ್ ಇದೆ ಮಹಾಭಾರತಕ್ಕೂ ಭಾಗವತಕ್ಕೂ. ಒಬ್ಬ ಬಂದ, ಪ್ರಹ್ಲಾದ ನೋಡ್ತಾ ಇದ್ದ. ಅವನಿಗೆ ನರಸಿಂಹದೇವರ ಸಾಕ್ಷಾತ್ಕಾರ ಆಗಿ, ಅಪ್ಪ ಸತ್ತು, ಅಪ್ಪನ ಜಾಗದಲ್ಲಿ ಮಗ ಬಂದು ರಾಜ್ಯ ಆಳ್ಲಿಕ್ಕೆ ಶುರು ಆಗಿ, ಅಂದರೆ ಪ್ರಹ್ಲಾದನಿಗೆ ಮಕ್ಕಳೂ ಆಗಿಬಿಟ್ಟಿದೆ. ವಿರೋಚನ ಅಂತ ಪ್ರಹ್ಲಾದನ ಮಗ, ಆಯ್ತಾ? ಅದಾದ ಮೇಲೆ ಅವನು ಭೇಟಿಯಾಗಿರೋದು.
ಅಂದರೆ ಆಲ್ಮೋಸ್ಟ್ ಪ್ರಹ್ಲಾದ ಮಧ್ಯಮ ವಯಸ್ಸಿಗೆ ಬಂದಿದ್ದ, ಅಂದರೆ ದೇಹದಿಂದ ಮಧ್ಯಮ ವಯಸ್ಸಿಗೆ. ಜೈವಿಕವಾಗಿ ಅವನು ಯಾವಾಗಲೋ ಬಂದಿದ್ದು, ಮಾನಸಿಕವಾಗಿ ಅವನು ಸಾವಿರಾರು ವರ್ಷಗಳಾಗಿತ್ತು ಬಂದು. ಯಾಕೆಂದರೆ ಹಿರಣ್ಯಕಶಿಪುವಿನ ಹೆಂಡತಿ ಅವನನ್ನು ಗರ್ಭದ ಒಳಗೇ ಇರಿಸಿಕೊಂಡಿದ್ದು. ಗರ್ಭದ ಒಳಗೇನೆ ಇರಿಸಿಕೊಂಡಿದ್ದು. ಎಷ್ಟೋ ಸಾವಿರ ವರ್ಷಗಳು ಅವನು ತಪಸ್ಸು ಮುಗಿದ ಮೇಲೆ ಅವನು ಬಂದ ಅವನು. ಅದರಿಂದಾಗಿ ಮಾನಸಿಕವಾಗಿ ಸಾವಿರಾರು ವರ್ಷದವ, ದೈಹಿಕವಾಗಿ ಮಧ್ಯಮ ವಯಸ್ಸು ದಾಟಿತ್ತು ಅವನಿಗೆ. ಅಜಗರನೊಟ್ಟಿಗೆ ಭೇಟಿಯಾದಾಗ ಪ್ರಹ್ಲಾದ ಸ್ವಸ್ಥಶಕ್ತೋ ಮೃದುರ್ದಾಂತೋ ನಿರ್ವಿವತ್ಸೋ ನಸೂಯಕಃ ಸುವಾಗ್ ಬಹುಮತೋ ಲೋಕೆ ಪ್ರಾಜ್ಞಶ್ಚರಸಿ ಬಾಲವತ್. ಆರೋಗ್ಯವಂತನಾಗಿಯೂ ಮೃದುವಾಗಿಯೂ ಇಂದ್ರಿಯ ನಿಗ್ರಹವುಳ್ಳವನಾಗಿಯೂ ನಿರ್ವಿವತ್ಸಃ ಹೊಸದನ್ನು ಪಡೆಯಬೇಕೆಂಬ ಬಯಕೆಯೇ ಇಲ್ಲದೆಯೂ ಯಾರ ಬಗೆಗೂ ಹೊಟ್ಟೆ ಕಿಚ್ಚು ಪಡದೆ ಒಳ್ಳೆ ಮಾತನಾಡ್ತಾ ಎಲ್ಲರ ಗೌರವವನ್ನು ಸ್ವೀಕರಿಸುತ್ತಾ ಪ್ರಾಜ್ಞನಾಗಿದ್ದರೂ ಬಾಲವತ್ತು ಚರಸಿ, ಮಗುವಿನ ತರಹ ಓಡಾಡ್ತಾ ಇದ್ದಿ. ಇದು ನನಗೆ ಬಹಳ ಆಶ್ಚರ್ಯ ಆಗತ್ತೆ. ನೈವ ಪ್ರಾರ್ಥಯತೆ ಲಾಭಂ ನಾ ಲಾಭೇಶ್ವನು ಶೋಚಸಿ. ಏನನ್ನು ಬೇಕು ಅಂತ ಕೇಳೋದಿಲ್ಲ, ಸಿಗದೆ ಹೋದರೆ ಸಂಕಟ ಪಡಲ್ಲ, ಸಿಕ್ಕಿದ್ರೆ ಉಪಯೋಗಿಸದೆ ಬಿಡಲ್ಲ. ಅದ್ಭುತವಾದ ಕ್ಯಾರೆಕ್ಟರ್ ನಿಂದು. ನ ಕಿಂಚಿದಿವ ಮನ್ಯತೆ, ಇದ್ರೂ ಇಲ್ಲದಂತೆ ಇದ್ದೀಯಲ್ಲ. ಸ್ರೋತಸ ಹ್ರಿಯಮಾಣಾಸು ಪ್ರಜಾಸು ಅವಿಮನಾ ಇವ ಧರ್ಮ ಕಾಮಾರ್ಥ ಕಾರ್ಯೇಶು ಕೂಟಸ್ಥ ಇವ ಲಕ್ಷ್ಯಸೆ. ನಿನ್ನ ಮುಂದೆ ಜನರೆಲ್ಲ ಯಾವ್ಯಾವ ರೀತಿ ಬದಲಾಗ್ತಾ ಇದ್ದಾರೆ. ಜನರ ಮೌಲ್ಯಗಳ ಚಿಂತನ ಬದಲಾಗಿದೆ, ಜೀವನದ ಮೌಲ್ಯ ಲೈಫ್ ಸ್ಟೈಲ್ ಬದಲಾಗಿದೆ, ವ್ಯಾಲ್ಯೂಸ್ ಬದಲಾಗಿದೆ, ಎಥಿಕ್ಸ್ ಬದಲಾಗಿದೆ, ಎಲ್ಲವೂ ಬದಲಾಗಿದೆ. ಆದರೆ ನೀನು ಎಲ್ಲ ಬದಲಾದರೂ ಬದಲಾಗದಂತೆ ತಿರುಗಾಡ್ತಾ ಇದ್ದಿ. ಕೂಟಸ್ಥ ಇವ ಲಕ್ಷ್ಯಸೆ, ಆಕಾಶ ಇರುವ ಹಾಗೆ. ಆಕಾಶ ಇಲ್ಲಿ ಕೆಳಗಡೆ ಏನು ಬದಲಾದರೂ ಮೇಲ್ಗಡೆ ಅದೇನು ಬದಲಾಗಿಲ್ಲ ಅಲ್ವಾ? 1950ನೇ ಇಸ್ವಿಯಲ್ಲಿ ಏನು ಆಕಾಶ ಇತ್ತೋ 2000ನೇ ಇಸ್ವಿಗೂ ಅದೇ, 2050ಕ್ಕೂ ಅದೇ, 3000ಕ್ಕೂ ಅದೇ. ಇಷ್ಟು ತಟಸ್ಥವಾಗಿದ್ದೀಯಲ್ಲಪ್ಪ, ಹೇಗೆ? ಆಕಾಶದಂತೆ ಇದ್ದೀಯ. ನಾನು ತಿಷ್ಠಸಿ ಧರ್ಮಾರ್ಥವು ನ ಕಾಮೇ ಚಾಪಿ ವರ್ತಸೆ ಇಂದ್ರಿಯಾರ್ಥಾನ್ ಅನಾದೃತ್ಯ ಮುಕ್ತಶ್ಚರಸಿ ಸಾಕ್ಷಿವತ್. ಗಾಳಿಯ ಹಾಗೆ ತಿರುಗಾಡ್ತಾ ಇದ್ದಿ. ಇಂದ್ರಿಯಾರ್ಥಾನ್ ಅನಾದೃತ್ಯ ಕಾನು ಪ್ರಜ್ಞಾ ಶ್ರುತಂ ವಾಕ್ಯಂ. ಏನು ಇದಕ್ಕೆ ಕಾರಣವಾದ ಪ್ರಜ್ಞೆ? ಏನನ್ನ ಕೇಳಿದ್ದಿ? ನಿನ್ನ ವೃತ್ತಿ ಏನು? ಬೇಗ ಹೇಳು ಅಂದಾಗ ಅನುಯುಕ್ತಸ್ಸ ಮೇಧಾವಿ ಲೋಕಧರ್ಮ ವಿಧಾನವಿತ್. ಲೋಕದ ಎಲ್ಲ ನೀತಿ ರೀತಿಗಳನ್ನು ಬಲ್ಲ ಅವನು ಪ್ರಹ್ಲಾದನಿಗಾಗಿ ಹೇಳಿದ. ಬೇರೆ ಕೇಳಿದ್ರೆ ಹೇಳ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳೋದಿರ್ಬೇಕಲ್ಲ. ಅದಕ್ಕೆ ಪ್ರಹ್ಲಾದ ಕೇಳಿದ ಅಂತ ಹೇಳಿದ್ದು. ಏನು ಹೇಳಿದ? ಪಶ್ಯನ್ ಪ್ರಹ್ಲಾದ ಭೂತಾನಾಂ ಉತ್ಪತ್ತಿಮನಿಮಿತ್ತತಃ ಹ್ರಾಸಂ ವೃದ್ಧಿಂ ವಿನಾಚಂಚ ನ ಪ್ರಹೃಷ್ಯೇನ ಚವ್ಯಥೇ. ನಾನು ಜೀವರ ಉತ್ಪತ್ತಿ ಏನಿದೆ ಅದು ಅನಿಮಿತ್ತತಃ, ಅದಕ್ಕೆ ನಾನಂತೂ ನಿಮಿತ್ತ ಅಲ್ಲ, ಅವ್ರ್ಯಾರೂ ನಿಮಿತ್ತರಲ್ಲ. ಮತ್ತೆ ಅನಿಮಿತ್ತ, ದೇವರೇ ನಿಮಿತ್ತ. ಅದರಿಂದಾಗಿ ಅನೇಕ ಜನರ ಹ್ರಾಸ, ಅನೇಕ ಜನರ ವೃದ್ಧಿ, ಇದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ತಾ ಇಲ್ಲ. ತೀರ ವೇದಾಂತದ ಆಳಕ್ಕೆ ಇಳಿದಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ಜನಾಂಗ ಮೇಲ್ಗಡೆ ಬರುತ್ತೆ, ಇನ್ನೊಂದು ಜನಾಂಗ ಕೆಳಗಡೆ ಕುಸಿಯುತ್ತೆ, ಮತ್ತೆ ಕುಸಿದ ಜನಾಂಗ ಮತ್ತೆ ಮೇಲ್ಗಡೆ ಬರುತ್ತೆ. ಇದು ನಿರಂತರ ಪ್ರಕ್ರಿಯೆ.
ಯಾರೂ ಪೂರ್ಣವಾಗಿ ಇಲ್ಲವಾಗುವುದಿಲ್ಲ. ಅವರು ಕೆಳಗಡೆ ಬೀಳೋದು ಮೇಲುಗಡೆ ಏಳೋದು ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಅದರಿಂದಾಗಿ ನ ಪ್ರಹೃಷ್ಯೆ ನ ಚವ್ಯಥೆ, ಖುಷಿ ಪಡುತ್ತಾ ಇಲ್ಲ, ನನಗೆ ದುಃಖವೂ ಆಗ್ತಾ ಇಲ್ಲ. ಸ್ವಭಾವಾದೇವ ಸಂದೃಶ್ಯಾ ವರ್ತಮಾನ ಪ್ರವೃತ್ತಯ ಸ್ವಭಾವ ನಿರತಾ ಸರ್ವಾ ಪ್ರತಿಪಾದ್ಯಾನ ಕೇನಚಿತ್. ಸ್ವಭಾವದಿಂದಲೇ ಒಬ್ಬರನ್ನ ನೋಡಬೇಕು. ಅಂದರೆ ಅವರ ಸ್ವಭಾವಕ್ಕೆ ಹೇಗೋ ಹಾಗೆ ಮುಂದುವರಿತಾರೆ. ಸ್ವಭಾವ ನಿರತ ಸರ್ವಾಹ, ಸ್ವಭಾವದಲ್ಲಿ ರತರಾಗಿರ್ತಾರೆ. ಪಶ್ಯನ್ ಪ್ರಹ್ಲಾದ ಸಂಯೋಗಾನ್ ವಿಪ್ರಯೋಗ ಪರಾಯಣಾನ್, ಎಲ್ಲದಕ್ಕೂ ಇನ್ನೊಂದಿದೆ ಅನ್ನೋದನ್ನು ಮರಿಬಾರದು. ಯಾವುದು ಡೆಡ್ ಎಂಡ್ ಅಲ್ಲ, ಯಾವುದರ ಕೊನೆಯೂ ಸತ್ತಿಲ್ಲ, ಎಲ್ಲವೂ ಓಪನ್. ಇಲ್ಲಿ ಏನೋ ಅವ್ಯವಸ್ಥೆಯಿಂದ ಒಂದು ರೋಡ್ ಮುಚ್ಚಿ ಹೋಗಿರಬಹುದು, ಆದರೆ ಜಗತ್ತಿನ ನಡೆ ಅದು ಡೆಡ್ ಎಂಡ್ ಅಲ್ವೇ ಅಲ್ಲ. ಅದರಿಂದ ನಿರಂತರವಾಗಿ ತಿರುಗ್ತಾ ಇರುತ್ತೆ. ಚಕ್ರಾರ ಪಂಕ್ತಿರಿವ ಗಚ್ಚತಿ, ಸೌಖ್ಯ ದುಃಖೇ ಅಂತ ಕಾಳಿದಾಸ ಹೇಳ್ತಾನಲ್ಲ ಹಾಗೆ, ಚಕ್ರಾರ ಪಂಕ್ತಿರಿವ ಗಚ್ಚತಿ, ನಿರಂತರ ಜಗಚ್ಚಕ್ರ ನಡೀತಾ ಇರುತ್ತೆ. ಅದರಿಂದಾಗಿ ಅಂತವಂತಿ ಭೂತಾನಿ, ಎಲ್ಲಕ್ಕೂ ಒಂದು ಅಂತ ಅನ್ನೋದಿರುತ್ತೆ. ಇನ್ನೇನು ತಿಳ್ಕೊಂಡೇನು ಮಾಡೋದಿದೆ? ಉತ್ಪತ್ತಿ ನಿಧನಜ್ಞಸ್ಯ, ತಿಳ್ಕೊಂಡ್ಮೇಲೆ ಏನು ಮಾಡಲಿಕ್ಕಿದೆ? ಅವರೇ ಮತ್ತೆ ಚೇತರಿಸ್ಕೊಳ್ತಾರೆ. ಜಲಜಾನಾಮಪಿಚ್ಚಂತಂ ಪರ್ಯಾಯೇಣೋಪಲಕ್ಷಯೇ ಮಹತಾಮಪಿ ಕಾಯಾನಾಂ ಸೂಕ್ಷ್ಮಾಣಾಂಚ ಮಹೋದಧೌ. ಚಿಕ್ಕ ಮೀನುಗಳನ್ನು ದೊಡ್ಡ ಮೀನು ನಿಂಗುತ್ತೆ, ಹಿರಿದಾದ ವಸ್ತುಗಳನ್ನು ಕಿರಿದಾದ ಪ್ರಾಣಿ ನುಂಗಿಬಿಡುತ್ತೆ, ಕಿರಿದಾದ ಪ್ರಾಣಿಗಳನ್ನು ಹಿರಿದಾದ ಪ್ರಾಣಿಗಳು ನುಂಗ್ತವೆ. ನನಗೇನು ಆಶ್ಚರ್ಯ ಏನು ಅನ್ನಿಸ್ತಾ ಇಲ್ಲ. ಜಂಗಮ ಸ್ಥಾವರ ಎಲ್ಲಕ್ಕೂ ಕೂಡ ಮೃತ್ಯು ಇರುತ್ತೆ. ಅಂತರಿಕ್ಷ ಚರಾಣಾಂಚ ದಾನವೋತ್ತಮ ಪಕ್ಷಿಣಾಂ ಉತ್ತಿಷ್ಠತಿ ಯಥಾ ಕಾಲಂ ಮೃತ್ಯುರ್ಬಲವತಾಮಪಿ. ಸ್ವಿಫ್ಟ್ ಅಂತ ಒಂದು ಹಕ್ಕಿ ಉಂಟು. ಆ ಸ್ವಿಫ್ಟ್ ಅನ್ನುವ ಹಕ್ಕಿ ಅದು ನಿರಂತರ ಹೋಗ್ತಾ ಇರುತ್ತೆ. ಅದು ಹೆಣ್ಣು ಪಕ್ಷಿ ಮಾತ್ರ ಮೊಟ್ಟೆ ಇಡಲಿಕ್ಕೆ ಕೆಳಗಡೆ ಇಳಿಯುತ್ತೆ, ಬಿಟ್ಟರೆ ನಿದ್ರೆಯೂ ಕೂಡ ಹಾರ್ತಾನೆ. ಅಂತಹ ಒಂದು ವಿಚಿತ್ರವಾದ ಪಕ್ಷಿ. ಅಂತಹ ಪಕ್ಷಿಗೂ ಕೂಡ ಅಂತರಿಕ್ಷ ಚರ, ಅದಕ್ಕೂ ಕೂಡ ಸಾವು ಇದೆ. ಒಮ್ಮೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ದಿವಿ ಸಂಚರಮಾಣಾನಿ ಹರಸ್ವಾನಿ ಚ ಮಹಾಂತಿ ಚ ಜ್ಯೋತಿಂಶಿ ಚ ಯಥಾ ಕಾಲಂ ಪತಮಾನಾನಿ ಲಕ್ಷಯೇ. ನಕ್ಷತ್ರಗಳು ತುಂಡಾಗಿ ಕೆಳಗಡೆ ಬೀಳೋದಿಲ್ಲೇನು? ಅದನ್ನು ನೋಡಿದ್ದೇವೆ. ಸಾಮಾನ್ಯವಾಗಿ ಆ ತರಹದ ನಕ್ಷತ್ರದ ತುಂಡು ಕೆಳಗಡೆ ಬೀಳುವಾಗ ನಾವು ಒಳಗಡೆ ಹೋಗಿ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು ಅಂತಾರೆ ಹಿರಿಯರು. ಏನದರ ಅರ್ಥ ಅಂತ ಹೇಳಿದರೆ, ಅದು ಇವತ್ತೇನೇನೋ ಹೊರಗಡೆ ಜನರ ನಂಬಿಕೆ ಬಂದ್ಬಿಟ್ಟಿದೆ. ಸ್ವರ್ಗದಲ್ಲಿದ್ದು ಪುಣ್ಯ ಮುಗಿದ ಕೂಡಲೇ ಕೆಳಗಡೆ ಬೀಳ್ತಾ ಇರುವ ಸಜ್ಜನರು ಅವರು. ಅದರಿಂದಾಗಿ ಅನಿತ್ಯವಾದ ಲೋಕಗಳನ್ನು ಬಯಸಬಾರದು ಅಂತ ಅದರದ್ದು ವೇದಾಂತದ ಸಂಕೇತ. ಕರ್ಮಚಿತೋ ಲೋಕ ಕ್ಷೀಯತೆ, ಕರ್ಮಚಿತಾನ್ ಲೋಕಾನ್ ನಿರ್ವೇದ ಮಾಯಾತ್ ನಾಸ್ತ್ಯ ಕೃತ ಕೃತೇನ ಅಂತ ಉಪನಿಷತ್ತು. ಕರ್ಮದಿಂದ ಗಳಿಸಿದ ಲೋಕ ನಾಶವಾಗತ್ತೆ. ಅದರಿಂದಾಗಿ ನಾಸ್ತಿ ಅಕೃತ ಕೃತೇನ, ಅಕೃತಃ ಎಂದು ಇದು ಅಥರ್ವಣೋಪನಿಷತ್ತು. ಎಂದೂ ಇರುವ ನಿತ್ಯವಾದ ಲೋಕ ಕೃತೇನ, ಯಾವುದೋ ಕರ್ಮದಿಂದ ನಮಗೆ ಸಿಗೋಲ್ಲ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಬೇಕಂತೆ. ಇದು ಇರೋವಂಥದ್ದು. ಇಷ್ಟನ್ನ ಅವನು ಹೇಳ್ತಾನೆ, ಪತಮಾನಾನಿ ಲಕ್ಷಯೇ ಅಂತ. ಇನ್ನು ಉಳಿದ ಬೋಧ್ಯ ಗೀತೆಯನ್ನ
ಅಲ್ಲ, ಅಜಗರ ಗೀತೆಯನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.